ಕಳಿಂಗ ದೇಶದ ಮಹಾರಾಜ ಸತ್ಯವ್ರತ ಮಹಾರಾಜ್ ಕಿ ಜೈ, ರಾಜಾದಿರಾಜ ರಾಜ ಮಾರ್ತಾಂಡ ಸತ್ಯವ್ರತ ಮಹಾರಾಜ್ ಕಿ ಜೈ. ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದಲೂ ಶ್ರೀಹರಿಯ ಕೃಪೆಯಿಂದಲೂ ನನ್ನ ಹಿತ ಕಲಿಸದ ಗುರುಗಳಿಂದಲೂ ಹೇ ಪ್ರಜೆಗಳ ಬೆಂಬಲದಿಂದಲೂ ಏನೋ ಗುರು ಹಿರಿಯರು ನಿರ್ಮಿಸಿರುವ ಅತಿ ಎತ್ತರವಾದ ಸಿಂಹಾಸನ ರತ್ನಗಳಿಂದ ಸ್ವಚ್ಛ ಹವಳಗಳಿಂದ ವಜ್ರ ವೈಢೂರ್ಯದಿಂದ ನಿರ್ಮಿಸಿರುವ ವಿಶ್ವಕರ್ಮದಿಂದ ನಿರ್ಮಿಸಿರುವ ಏನೋ ಅತಿ ಎತ್ತರವಾದ ಸಿಂಹಾಸನ ಏರಿ ರಾಜ್ಯಭಾರವನ್ನು ಮಾಡುತ್ತೀನಿ. ಗುರು ಹಿರಿಯರು ನನಗೆ ಆಶೀರ್ವದಿಸಿ ಬೇಕೆಂದು ಬೇಡಿಕೊಳ್ಳುತ್ತೇನೆ. ರಾಜ್ಯಗಳಂ ಗೆಲ್ವೆನಂ ಕಲಪುರಂ ಥಮಂತರಂ ಗೆಲ್ವೆನಂ ನಮ್ಮ ಸಾರ ಸಂಧಾನದಿ ಸಹರ ಸಂಧಾನ ಸಾರಿ ಬಂತು ಕತೆ ಮಹಾರಾಜ
ಮಹಾಮಂತ್ರಿ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿರುವರು. ಅದು ಬ್ರಾಹ್ಮಣ ವರ್ಗಾದಿಗಳಿಂದ ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಅವರವರ ಕೆಲಸ ಕಾರ್ಯದಲ್ಲಿ ನಿಯುಕ್ತರಾಗಿರುವುದು. ಆ ವಿಚಾರವನ್ನು ತಿಳಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ರಜಿಸುವರ ಕೇಳ ಜನರು ರಾಜದ ಬೇಡ. ಮಹಾಪ್ರಭು, ರಜಿಸುವರ ಕೇಳ ಜನರು ರಾಜದ ಬೇಡ. ಮಹಾಪ್ರಭು, ರಾಜ 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 ದೇಜ. ಮಹಾಪ್ರಭು, ರಾಜ 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 ದೇಜ. ಮೋಜದಿಂದ ಗೈವ ವಿವರ ರಜಿಸುವರ ಕೇಳ ಜನರ ರಾಜ ಧರ್ಮವನ್ನು ಬಿಡದೆ. ಮಹಾಪ್ರಭು, ಯತಿಗಳ ಛಪವ ಮಾಡಿ ಯತಿಗಳು ಚಲಿಸೋತಿಹರು. ಮಹಾಪ್ರಭು, ಮಹಾಮಂತ್ರಿ, ಯತಿಗಳ ಛಪವ ಮಾಡಿ ಯತಿಗಳೊಳಗೆ ಚಲಿಸೋತಿಹರು. ಮಹಾಪ್ರಭು, ಮಹಾಮಂತ್ರಿ, ಯತಿಗಳಂಥ ಛಪವ ಮಾಡಿ. ಮಹಾಪ್ರಭು, ಮಹಾಮಂತ್ರಿ, ಯತಿಗಳಂಥ ಛಪವ ಮಾಡಿ ಯತಿಗಳೊಳಗೆ ಚಲಿಸುತ್ತಿಹರು. ರಜಿಸುವರ ಕೇಳ ಜನರ ರಾಜ ಧರ್ಮವನ್ನು ಬಿಡದೆ. ಮಹಾಪ್ರಭು, ಮಹಾಮಂತ್ರಿ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ಪ್ರಜೆಗಳವರು ಸುಖ ಸೌಖ್ಯದಿಂದಿರುವರು. ಮತ್ತು ಅದು ಅಲ್ಲದೆ ನಮ್ಮ ಪ್ರಜೆಗಳವರು ಸದಾ ಶ್ರೀ ಹರಿಯರನ್ನು ಜ್ಞಾನಿತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಮಹಾಮಂತ್ರಿ, ನಿನ್ನಂತ ಮಂತ್ರಿ ಈ ನನ್ನ ರಾಜ್ಯದಲ್ಲಿರುವಾಗಿ ನಮಗಾಗಲಿ, ಈ ನನ್ನ ರಾಜ್ಯದ ಪ್ರಜೆಗಳಿಗಾಗಲಿ ಒಂದು ಕೊರತೆಗಳೆಂದರೇನು? ನಿನ್ನಂತ ಮಂತ್ರಿ ಪಡೆದ ನಾನೇ ನೀನು ಈ ಪೀಠದಲ್ಲಿ ಕುಳಿತುವರಾಗಿ. ಹೌದು ಮಹಾಪ್ರಭು. ಸಾಯನ ಹೇಗ ಮಹಾಪ್ರಭು, ಸಾಯನ ಹೇಗ ಮಹಾಪ್ರಭು, ಏನು ದೈವನಾಥ, ಏನು ದೈವನಾಥ, ಸಾಯನ ಹೇಗ ಏನು ದೈವನಾಥ, ಶಿವನವ ಏನು ದೈವನಾಥ. ಆತನಿರುತ್ತಿದ ರಾಜರು ಸಾಯನ ಹೇಗ ಆತನಿರುತ್ತಿದ ರಾಜರು ಹಬ್ಬದಾನಿಗೆ ಸಂಧಪಿಸುವರೆ, ಹಬ್ಬದಾನಿಗೆ ಸಂಧಪಿಸು ಹೊರದೆ ಬೆದರು ಕೈ ಅವರ ಸೈನ್ಯ ಸೈನ ಹೇಗ ಹೊರದೆ ಬೆದರು ಕೈ ಅವರ ಸೈನ್ಯ ಹರಿದ ತಿಂದಲೇ ಬಾಳುತ್ತದೆ ಹೇಳೆ, ಹರಿದ ತಿಂದಲೇ ಬಾಳುತ್ತದೆ ಹೇಳೆ. ಏನು ಸೈನ್ಯನಾಥ, ಶಿವನವ ಏನು ಸೈನ್ಯನಾಥ. ಸೈನ್ಯದ ಹೇಗ ಮಹಾಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸುವಂತರಾಗು. ಅಪ್ಪಣೆ ಮಹಾಪ್ರಭು. ಗಳೆಯನ್ನೆತ್ತಿದ ಮೊದಲೇ ಕದೆಯನ್ನೆತ್ತಿದ ಮೊದಲೇ
ಚಿರವ ಧರಿಸುವೆ ಶತ್ರುಗಳ ಚಿರವ ಬಿತ್ತರಿಸುವೆ ಶತ್ರುಗಳ ಚಿರವ ಧರಿಸುವಲು ಶತ್ರುಗಳ ಚಿರವ ಲಲಿಸೆನ್ನಯ್ಯ ಓಕೆ ಬನ್ನಿಗ ಬುಪ್ಪ ಲಲಿಸೆನ್ನಯ್ಯ ಆಪಮ ಬುಪ್ಪ ಲಲಿಸೆನ್ನಯ್ಯ ಓಕೆ ಬನ್ನಿಗ ಬುಪ್ಪ ಲಲಿಸೆನ್ನಯ್ಯ ಚಂದ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟರೆ ನಮ್ಮ ಸೈನ್ಯವನ್ನು ಕಂಡರೆ ಆ ಸೈನ್ಯವು ಗಡ ಗಡ ಗಡನೆ ನಡುವುದು ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳನ್ನು ಬಂದಪ್ಪಿಸುವಂತೆ ಮಾಡುವುದು ಹಾಥೇನ ಪಡೆ ಬಲೆ ಬಲೆ ಸೈನ್ಯ ನಾಯಕ, ನಿನ್ನಂತ ಬಲವುಳ್ಳ ಸೈನ್ಯ ನಾಯಕನು ಹೇ ನನ್ನ ಸೈನ್ಯದಲ್ಲಿ ಇರುವ ಹಾಗೆ ನಮಗಾಗಲಿ ನಮ್ಮ ಸೈನಿಕಾದರೂ ಕೊಂದು ಕೊರತೆಗಳೆಂದರೆ ಏನು? ಭಲೆ ಭಲೆ ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಅಪ್ಪಾಯ ಮಹಾಪ್ರಭು ಮಹಾಮಂತ್ರಿ ಸೈನ್ಯ ನಾಯಕ ಬಲಭುಜವಾಗಿರುವ ನಿನ್ನಂತ ಮಂತ್ರಿ, ಹೇ ನನ್ನ ಬಲಭುಜವಾಗಿರುವ ನಿನ್ನಂತ ಸೈನ್ಯ ನಾಯಕನು, ಹೇಳುವರಿರಬಲ್ಲೆ ನನ್ನ ರಾಜ್ಯಕ್ಕೆ ಕೊಂದು ವಾರ್ತೆಗಳೆಂದರೇನು? ಭಲೆ ಭಲೆ ನಿನ್ನಂತ ಮಂತ್ರಿ ಸೈನ್ಯ ಹಾಸಿನ ಪಡೆದು ನಾನೇ ಧನ್ಯ. ನಿಮ್ಮ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಪ್ರಭು ಮಹಾರಾಜನಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ನಾರದ ಮಹಾತ್ಮರು ಗೊತ್ತಾಗುವುದೇ ಏನು ಹೇಳಿ ಈ ಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಬರುತ್ತಿರುವರೆ ಓಂಬುದೇ ಹಾಗಾದರೆ ಅವರನ್ನು ಭಯ ಭಕ್ತಿಯಿಂದ ನನ್ನ ರಾಜ್ಯಸಭೆಗೆ ಕರ್ಕೊಂಡು ಬರುವರಾಗಿ ಆಗ್ಬೋದು ಬುದ್ಧಿ ತಮ್ಮ ಚಿತ್ತ.
ಕಾಣುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ದಾಂಬಿಕಾ ಜನರ ದಂಬವನಳಿಸಲು ನಾರಾಯಣ ನಾರಾಯಣ ದಾಂಬಿಕಾ ಜನರ ದಂಬವನಳಿಸಲು ಧಾರ್ಮಿಕ ಜನರ ಕೀರ್ತಿಯ ಮೆರೆಸಲು ನಾರಾಯಣ ನಾರಾಯಣ ಧಾರ್ಮಿಕ ಜನರ ಕೀರ್ತಿಯ ಮೆರೆಸಲು ನಾರದ ನಾಟ್ಯವ ಮಾಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ನಾರಾಯಣ ಸರಿ ಸಮರನಗೆ ಯಾರಿಗರೆನ್ನುವರೆ ಆ ನಾರಾಯಣ ನಾರಾಯಣ ಸರಿ ಸಮರನಗೆ ಯಾರಿಗರೆನ್ನುವರೆ ಕರೆಯದೆ ಬಾರದೆ ಅಪಜಯ ಪಡೆದೆ ನಾರಾಯಣ ನಾರಾಯಣ ಕರೆಯದೆ ಬಾರದೆ ಅಪಜಯ ಪಡೆದೆ ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ ಸಂಚಾರಿ ತಾನಾಗಿ ಕಾಣುವ ಜಗವೇ ನಾಟಕ ರಂಗ ಜಗವೇ ನಾಟಕ ರಂಗ ನಾರಾಯಣ ನಾರಾಯಣ ಅಯ್ಯ ರಾಜೇಂದ್ರ ನಿನಗೆ ಅಸ್ತಿರಸ್ತು ಶುಭಮಸ್ತು ಧನಕನಕಮಸ್ತು ಅಯ್ಯ ರಾಜೇಂದ್ರ ನಿನಗೆ ಮಂಗಳವಾಗಲಿ ಮೇಲೇಳು ರಾಜೇಂದ್ರ ನಾನು ಮಾತ್ರಿ ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಆಗಬಹುದು ರಾಜೇಂದ್ರ ನಾನು ಮಾತ್ರಿ ಅಯ್ಯ ರಾಜೇಂದ್ರ ನಾನು ಮಾತ್ರಿ ಅಯ್ಯ ರಾಜೇಂದ್ರ ಓರ್ ಲೋಕ ವಲ್ಲೋಕೆ ನಾರಾದ ಪನಿಯೇ ನಾನು ಮಾತ್ರಿ ರಾಜೇಂದ್ರ ಹೇಳುವಂತರಾಗಿ ಓರ್ ಲೋಕ ವಲ್ಲೋಕೆ ನಾರಾದ ಪನಿಯೇ ರಾಜೇಂದ್ರ ಏನು ನಾನು ಹಾಕ್ತಾರೆ ಅಯ್ಯ ರಾಜೇಂದ್ರ ತಾವು ಈ ಲೋಕ ಸಂಚಾರಿ ಯಾವ ಯಾವ ಲೋಕಗಳನ್ನು ಸಂಚಾರ ಮಾಡಿಕೊಂಡು ಏನು ಸಮಾಚಾರ ತಂದಿರುವುದು ಅದು ಅಲ್ಲದೆ ಈ ಪಾವನದಲ್ಲಿ ಇಲ್ಲಿನವರೆಗೂ ದಯಮಾಡಿದ ಕಾಡೆ ಎಂಬುದಾಗಿ ಹೇ ನನ್ನ ಸಮಾಸ್ಥಾನದಲ್ಲಿ
ತಿಳಿಸಬೇಕೆಂದು ಬೇಡಿಕೊಳ್ಳಲು ನಾರದ ಮಹಾತ್ಮರೇ. ಅಯ್ಯ ರಾಜೇಂದ್ರ, ನಾರದ ಮಹಾತ್ಮರೇ, ನಾನು ಈಗ ತಾನೇ 7 ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದೇನು ರಾಜೇಂದ್ರ. ಅವುಗಳು ಯಾವ್ಯಾವೆಂದರೆ ಅತಳ, ವಿತಳ, ಸುತಳ, ಮಹಾತಳ, ರಸಾತಳ, ಭೂಲೋಕ, ಭೂವಿರ್ಲೋಕ, ಸತ್ಯಲೋಕ, ನಾಗಲೋಕ, ಜನಾಲೋಕ, ನಾಗಲೋಕಗಳೆಂಬ 14 ಲೋಕಗಳನ್ನು ಸಂಚಾರ ಮಾಡಿಕೊಂಡು ಬಂದೆನು ರಾಜೇಂದ್ರ. ನಾರಾಯಣ ಅನಂತರ ತಿಳಿಸ ನಾರದ ಮಹಾತ್ಮರೇ, ಈ 14 ಲೋಕಗಳಲ್ಲಿಯೂ ಕೂಡ ನಿಮ್ಮ ಕೀರ್ತಿ ಹಬ್ಬಿ ಹರಡುತ್ತಿರುವುದು ರಾಜೇಂದ್ರ. ನಮ್ಮ ಕೀರ್ತಿ ಹಬ್ಬಿ ಹರಡುತ್ತಿರುವುದೇ? ಹೌದು ಭಲೆ ಭಲೆ ನಾರದ ಮಹಾತ್ಮರೇ, ನಾನು ಧನ್ಯನಾದೆನು. ಅನಂತರ ತಿಳಿದವರಾಗಿ ಅದು ಅಲ್ಲದೆ ಕೆಲವರಿಗೆ ತಿನ್ನಲು ಅನ್ನವಿಲ್ಲದೆ, ಉಡಲು ಬಟ್ಟೆ ಇಲ್ಲದೆ ಕಡು ಕಷ್ಟದಿಂದ ನರಳುತ್ತಿದ್ದರೆ, ಇನ್ನು ಕೆಲವರು ಮೃಷ್ಟಾನ್ನ ಭೋಜನವನ್ನು ಮಾಡಿ ತೂಗು ಮಂಚದ ಮೇಲೆ ಪವಡಿಸುತ್ತಿರುವರು ರಾಜೇಂದ್ರ. ನಾರಾಯಣ ಏನು ಹೇಳು ನಾರದ ಮಹಾತ್ಮರೇ, ಹೊರಲು ಬಟ್ಟೆ ಇಲ್ಲದೆ, ಹೊರೆಯಲು ವಸ್ತ್ರವಿಲ್ಲದೆ, ತಿನ್ನಲು ಅನ್ನವಿಲ್ಲದೆ ಕಳೆದಾಡ್ತಿರುವರೇ. ಹೌದು ರಾಜೇಂದ್ರ, ಮೃಷ್ಟಾನ್ನ ಭೋಜನ ಮಾಡಿ ಸುಖದ ಮಂಚದ ಮೇಲೆ ಪವಡಿಸಿರುವ ಸಾಕಷ್ಟು ಜನರೇ. ಹೌದು ನಾರದ ರಾಜೇಂದ್ರ. ಮಹಾತ್ಮರೇ, ಹಾಗಾದರೆ ಇದೆಲ್ಲವೂ ಯಾರಿಂದಲೇ ಹೇಳ್ತಿರುವುದು ನಾರದ ಮಹಾತ್ಮರೇ? ಅಯ್ಯ ರಾಜೇಂದ್ರ, ಇದೆಲ್ಲವೂ ನಡೆಯುತ್ತಿರುವುದು ಆ ನವಗ್ರಹಗಳಿನಾದ ಸೂರ್ಯಸುತನಾದ ಆ ಶನಿದೇವರಿಂದ ನಡೆಯುತ್ತಿರುವುದು ರಾಜೇಂದ್ರ. ಏನು ನಾರದ ಮಹಾತ್ಮರೇ, ಆ ನವಗ್ರಹ ಅಧಿಪತಿಯಾದ ಆ ಸೂರ್ಯಪುತ್ರನಾದ ಶನಿದೇವರಿಂದ ಎಲ್ಲವೂ ನಡೀತಿರುವುದು. ಹೌದು ರಾಜೇಂದ್ರ. ನಾರದ ಮಹಾತ್ಮರೇ, ಹಾಗಾದರೆ ಆತನ ವಿಚಾರವನ್ನು ಈ ನನ್ನ ಸಭಾಸ್ಥಾನದಲ್ಲಿ ತಿಳಿಸಬೇಕಿದ್ದು ನಿಮ್ಮಲ್ಲಿ ಮತ್ತೊಮ್ಮೆ ಬೇಡಿಕೆಗಳನ್ನು ನಾರದ ಮಹಾತ್ಮರೇ. ಅಯ್ಯ ರಾಜೇಂದ್ರ, ನಾರದ ಆ ಮಹಾತ್ಮರೇ, ಶನಿದೇವರ ವಿಚಾರವನ್ನು ತಿಳಿಯಬೇಕಾದರೆ ನಿಮ್ಮ ಅರಮನೆಯಲ್ಲಿ ಪಂಡಿತೋತ್ತಮರನ್ನು ಕರೆಸಿ ನವಗ್ರಹಣ ಪೂಜೆಯನ್ನು ತೀರಿಸಿ ಆ ಒಬ್ಬೊಬ್ಬ ಬ್ರಾಹ್ಮಣೋತ್ತಮರಿಂದ ಒಂದೊಂದು ಗ್ರಹದ ವಿಚಾರವನ್ನು ಕೇಳಿ ತಿಳಿದುಕೊಳ್ಳಬಹುದು ರಾಜೇಂದ್ರ. ಏನು ನಾರದ ಮಹಾತ್ಮರೇ, ನಮ್ಮ ಅರಮನೆಯಲ್ಲಿರುವ ನವಪಂಡಿತರು ಕರೆಯಿಸಿ ನವಗ್ರಹಣ ಪೂಜೆ ನಿಲ್ಲಿಸಿ ಆ ವಿಚಾರವನ್ನು ಅವರಿಂದ ಕೇಳಿ ತಿಳಿದುಕೊಳ್ಳಬಹುದೇ? ಹೌದು ರಾಜೇಂದ್ರ. ನಾರದ ಮಹಾತ್ಮರೇ, ತಾವು ಸಹ ಈ ಕಾರ್ಯವನ್ನು ಮುಗಿಸಿಕೊಂಡು ಹೋಗಬಹುದಲ್ಲವೇ? ಅಯ್ಯ ರಾಜೇಂದ್ರ, ನಾರದ ಮಹಾತ್ಮರೇ, ನಾನಾದರೂ ಕುಂತಲ್ಲಿ ಕೂರುವಾಗಿಲ್ಲ, ನಿಂತಲ್ಲಿ ನಿಲ್ಲುವಾಗಿಲ್ಲ. ನನಗೆ ತ್ವರಿತವಾದ ಕಾರ್ಯವಿರುವುದರಿಂದ ನಾನೀಗಲೇ ಹೊರಡುತ್ತೇನೆ ರಾಜೇಂದ್ರ. ನಾರದ ಮಹಾತ್ಮರೇ, ನಾರಾಯಣ. ಹಾಗಾದರೆ ತಾವಿನ್ನು ಹೋಗಿ ಬರುವರಾಗಿ. ಅಯ್ಯ ರಾಜೇಂದ್ರ, ನಾರದ ಮಹಾತ್ಮರೇ, ಆ 9ನೇ ಗ್ರಹವಾಗಿರ್ತಕ್ಕಂಥ ಆ ಶನಿದೇವರ ವಿಚಾರವನ್ನು ತಿಳಿಬೇಕಾದರೆ ಬಹಳ ಎಚ್ಚರವಿರಬೇಕು ರಾಜೇಂದ್ರ, ಬಹಳ ಎಚ್ಚರವಿರಬೇಕು. ನಾನಿನ್ನು ಹಾಗೆ ಆಗಲಿ ನಾರದ ಮಹಾತ್ಮರೇ, ನೀವು ಹೇಳಿದಂತೆ ನಾನು ನಡೆದುಕೊಳ್ತೇನೆ. ಮಹಾಭಕ್ತಿ ನಮ್ಮ ಹರಮಲ್ಲಿರುವ ನವಪಂಡಿತರನ್ನು ನನ್ನ ಸಭೆಗೆ ಕರೆದು ಬರುವರಾಗಿ. ಬೊಂಬೆಯಾಟವಯ್ಯಾಯಲೇನೆಯೋ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಅಯ್ಯ ಅಯ್ಯ ನಾರಾಯಣ ಅಂಬುಜನಾಭನ ಅಂತ್ಯವಿಲ್ಲದಾತನ ನಾರಾಯಣ ನಾರಾಯಣ ಅಂಬುಜನಾಭನ ಅಂತ್ಯವಿಲ್ಲದಾತ ತುಂಬು ಮಾಯವಯ್ಯ ತಿಳಿಲೆಯೋ ತುಂಬು ಮಾಯವಯ್ಯ ಇಳಿಲೆಯೋ ಆ ಬೊಂಬೆ ಈ ಬೊಂಬೆ ಚೆನ್ನಾಗಿ ನಲೆವಾ ಆ ಬೊಂಬೆ ಈ ಬೊಂಬೆ ತಾನಾಗಿ ನಲೆವ ಬೊಂಬೆಯಾಟವಯ್ಯ ಇಳಿಲೆಯೋ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಅಯ್ಯ ಅಯ್ಯ ನಾರಾಯಣ ನಾರಾಯಣ ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಾರಾಯಣ ನಾರಾಯಣ ಜಗವ ಶ್ರುತಿಸಿ ಗತಿ ಸೂತ್ರವನಾಡಿಸಿ ನಗುತ್ತಾ ನಲಿಸಿ ಮಾಯ ಬೀಸಿ ನಾರಾಯಣ ನಾರಾಯಣ ನಗುತ್ತಾ ನಲಿಸಿ ಮಾಯ ಬೀಸಿ ರಾಗದ ಭೋಗದ ಉರಿಯಳು ನಿಲ್ಲಿಸಿ ರಾಗದ ಭೋಗದ ಉರಿಯಳು ನಿಲ್ಲಿಸಿ ಬೊಂಬೆಯಾಟವಯ್ಯ ಇಲೆ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಯಾಟವಯ್ಯ ಅಯ್ಯ ಅಯ್ಯ ನಾರಾಯಣ ನಾರಾಯಣ
ಕಲಾದ ಬೀಜವನ್ನೂ ಬಿತ್ತಿರುವೆನು, ಅದಕ್ಕೆ ನೀರನ್ನೂ ಸಹ ಹಾಕಿರುವೆನು, ಅದಕ್ಕೆ ಗೊಬ್ಬರವನ್ನೂ ಸಹ ಹಾಕಿರುವೆನು. ಅದು ಮೊಳಕೆಯಾಗಿ ಸಸಿಯಾಗಿ ಗಿಡವಾಗಿ ಮರವಾಗಿ ಹೂವಾಗಿ ಬೀಜಾಗಿ ಕಾಯಾಗಿ ಹಣ್ಣಾಗಿ ಆ ಹಣ್ಣನ್ನು ಯಾರು ತಿಂದುವರೋ ಅವರೇ ತಿಂದು ಅನುಭವಿಸ್ತಾರೆ. ನಾನು ಮಾತ್ರ ಈ ಮರದ ಪಕ್ಕದಲ್ಲಿ ನಿಂತು ನಾನು ಕೂಡ ನೋಡುವೆನು. ಅದು ಅಲ್ಲದೆ ನವಗ್ರಹಳೆ ಒಡೆಯನಾದ ಸೂರ್ಯಸುಧನಾದ ಆ ಶನಿದೇವರ ಪಂಥವು ಮೇಲಾಗುವುದು, ಇಲ್ಲ ರಾಜ ಸತ್ಯವ್ರತನ ಸತ್ಯವೂ ಮೇಲಾಗುವುದು. ನಾನೂ ಕೂಡ ನೋಡುವೆನು, ನೀವು ಕೂಡ ನೋಡುವರಾಗಿ. ನಾರಾಯಣ ನಾರಾಯಣ. ಶ್ರೀಶನೇ ಶ್ರೀಶನೇ ನಾರಾಯಣ. ಶನಿ ಶನಿ ಎನ್ನುತ್ತ ನೀವಾಡಿ ಶನಿ ದೇವರ ಮಹಿಮೆಯ ನೀ ನೋಡಿ. ನಾರಾಯಣ ನಾರಾಯಣ. ಶನಿ ಶನಿ ಎನ್ನುತ್ತ ನೀವಾಡಿ ಶನಿ ದೇವರ ಮಹಿಮೆಯ ನೀ ನೋಡಿ. ಬಣ್ಣಿಸಲಾಗದ ಆನಂದ ಆರವಿಸುತ್ತ ನಾಮ ಬಲು ಚಂದ. ನಾರಾಯಣ ನಾರಾಯಣ. ರವಿಸುತ್ತ ನಾಮ ಬಲು ಚಂದ ಆರವಿಸುತ್ತ ನಾಮ ಬಲು ಚಂದ. ಶನಿ ಶನಿಯನ್ನು ತನಿವಾಡಿ ಶನಿ ದೇವರ ಮಹಿಮೆಯ ನೀ ನೋಡಿ. ನಾರಾಯಣ ನಾರಾಯಣ. ಪ್ರೇಮದಿ ಕರೆದರೆ ಓಗೊಡುವ ಹಸು ಕಂದನ ರೀತಿ ಬಳಿ ಬರುವ. ನಾರಾಯಣ ನಾರಾಯಣ. ಪ್ರೇಮದಿ ಕರೆದರೆ ಓಗೊಡುವ ಹಸು ಕಂದನ ಹಾಗೆ ಬಳಿ ಬರುವ. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೆ ಕಾಪಾಡುವನು. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನೆ ಕಾಪಾಡುವನು. ಶನಿ ಶನಿಯನ್ನು ಮನೆವಾಡಿ ಶನಿ ದೇವರ ಮಹಿಮೆಯ ನೀ ನೋಡಿ. ನಾರಾಯಣ ನಾರಾಯಣ. ತಾರಮಂಡಲದಲ್ಲಿ ಜನಿಸಿರುವ ಆ ತಾರೆಯ ವನದಲ್ಲಿ ನೆಲೆಸಿರುವ. ನಾರಾಯಣ ನಾರಾಯಣ. ತಾರಮಂಡಲದಲ್ಲಿ ಜನಿಸಿರುವ ಆ ತಾರೆಯ ವನದಲ್ಲಿ ನೆಲೆಸಿರುವ. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನ್ನೇ ಕಾಪಾಡುವನು. ಭಕ್ತಿಗೆ ಅವನು ಸೋಲುವನು ತನ್ನ ಭಕ್ತರನ್ನೇ ಕಾಪಾಡುವನು. ಶನಿ ಶನಿಯನ್ನು ತನಿವಾಡಿ ಶನಿ ದೇವರ ಮಹಿಮೆಯ ನೀ ನೋಡಿ. ಬಣ್ಣಿಸಲಾಗದ ಆನಂದ ಆರವಿಸುತ್ತ ನಾಮ ಬಲು ಚಂದ. ಬಣ್ಣಿಸಲಾಗದ ಆನಂದ ಆರವಿಸುತ್ತ ನಾಮ ಬಲು ಚಂದ. ಬಣ್ಣಿಸಲಾಗದ ಆನಂದ ಆರವಿಸುತ್ತ ನಾಮ ಬಲು ಚಂದ. ನಾರಾಯಣ. ರಾಜರ ಮನೆಯಲ್ಲಿ ಭೋಜನವೆಂದರೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾಗಲು ಹೋಗುವೆವು. ಇದರಲ್ಲಿ ಅಪ್ಪಳ ತಂಡಿಗೆ ಉಪ್ಪಿನ ಕಾಯಿಗಳು
ರಾಜರ ಮನೆಯಲ್ಲಿ ಒಣಭೋಜನ. ಓ ಪಂಚಾಂಗ ಎಲ್ಲ ಕುಳ್ಳಾಚಾತ್ರಿಗಳು ಕುಳ್ಳಾಚಾತ್ರಿಗಳು ಬರ್ಣವಾಯ್ತು. ಆಯ್ತು ಯಾವ ಬರ್ಣ ಆಯ್ತು? ಈಗ ತಾನೇ ಬರುವಾಯ್ತು. ಪಂಚಾಂಗ ಎಲ್ಲ ತಂದಿದ್ದೀರೋ? ತಂದಿದೀವಿ. ಹೌದಾ? ನಮ್ ಕುಳ್ಸಾಸ್ತ್ರನೇ ಕಾಣ್ತಾ ಇಲ್ವಲ್ರಿ? ಬರ್ತಾರೆ ಬರ್ತಾರೆ ಬರ್ತಾರೆ. ಎಲ್ರಿ ಯಾವ್ದ್ರಿ ಪಂಚಾಂಗ ನಿಮ್ದು? ನಮ್ದು ಗುಬ್ಬಿದ್ರಿ. ಗುಬ್ಬಿದು. ನಿಮ್ದು ಯಾವ್ದ್ರಿ? ಬಾಪೂಜಿ ನಗರದ್ದು. ನಿಮ್ದು ಕುಳ್ಳಾಚಾತ್ರಿ? ನಮ್ದು ಹೆಬ್ಬೂರ್ದು. ಹೆಬ್ಬೂರ್ದು. ಏ ಕುಳ್ಸಾಸ್ತ್ರಿ ಕುಳ್ಸಾಸ್ತ್ರಿ ಬತಾನೆ ಏರಿನ ಬತಾನೆ ಬತಾನೆ ಏ ಎಲ್ಲೋ ನೋಡು ಬತಾನೆ ಬತಾನೆ ನೋಡಲಿ ಕುಂಟ್ಕೊಂಡು ಕುಂಟ್ಕೊಂಡು ಏನ ಕುಳ್ಸಾಸ್ತ್ರಿ? ಅಯ್ಯೋ ಇದಳು ಇದಳು ಕುಂಟಾಚಾತ್ರಿಗಳು. ಶಂಭೋ ಏನ ಗಮ್ಮತ್ತ ಇದ್ಯಾ? ದೇವಾ ಕುಳ್ಸಾಸ್ತ್ರಿ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಹಳೆಯ ತಿಂಡಿಗೆ ಹಳೆಯ ಸೇರಿದೆ ಹಳೆಯ ತಿಂಡಿಗೆ ಹಳೆಯ ಸೇರಿದೆ ಅದನ್ನು ನೋಡುತ್ತ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ ಶಂಭೋ ಕುಂಟಾಚಾತ್ರಿ ಏನ್ ಗಮ್ಮತ್ತ ಇದೆಯೋ? ಸ್ನಾನ ಮಾಡಿದ್ಯೇನೋ? ಕುಂಟಾಶಾಸ್ತ್ರಿ ಜಳಕ ಆಯ್ತು. ಸ್ನಾನ ಮಾಡ್ದ? ಏ ರಾಜಮನೆಗೆ ಒಣಬೋದ ಅಂತ ಅಲ್ಲಿ ಹೋಗ್ಬೇಕು, ಸ್ನಾನ ಮಾಡ್ಕೊಂಡ್ ಬಂದಿದ್ಯೇನು? ರಾಜರು ಮನೆ ನೆನ್ನೆ ಊರ್ಗ್ ಹೋಗೋಳು. ಏ ನಿನ್ ನೆಂಟ್ರು ಕೇಳ್ತಾ ಇಲ್ಲ ಕಣೋ, ನೀ ಸ್ನಾನ ಮಾಡ್ಕೊಂಡ್ ಬಂದಿದ್ಯಾ? ನಾನೇ ನಿನ್ನಂಡ್ರಿ ಕೇಳೋದು. ಏ, ನಾನು ಹೇಗಪ್ಪ ರದ್ದಿಸ್ತು ನನ್ನಂಡ್ರಿ ಕೇಳಿಲ್ವ ಅಂತ. ಏ ಕುಣ್ಸಾಸ್ತ್ರಿ ರಾಜ ಮನೆಗೆ ಒಣಬೋದ ಅಂತೆ, ಅಲ್ಲಿಗೆ ಪಂಚಾಂಗ ತಂದಿದ್ಯಾ ಹೋಗಕ್ಕೆ? ಏ ಗುಬ್ಬಿ ಬಂದಿದ್ದು ಶಾಸ್ತ್ರಿ, ಕಣಪ್ಪ ಮಂತಕ್ಕೆ, ನಾನೇ ಬರಲ್ಲ ಹೋಗು ಅಂತ ಗುಬ್ಬಿ ಶಾಸ್ತ್ರಿ ಕಳಿಸ್ದೆ. ನೀನ್ ಕೇಳಕ್ ಬರಲ್ಲ, ನಾ ಕೇಳ್ತೀನಿ ಸುಮ್ನಿರೋ. ಲೇ ಕುಂಟಾಚಾತ್ರಿ ಹಾ. ಕಿವಿ ಕೇಳ್ತದ? ಆಹಾ, ನಿಮ್ಮ ಅಕ್ಕ ನೆನ್ನೆ ಬಂದಿದ್ಲು ಅಂತಾನ. ಹೌದಾ? ಲೇ ನಾನ್- ಕುಂಟಾಚಾತ್ರಿ ರಾಜರ ಮನೆ ಬತ್ತೀಯ ಒಣಬೋದ್ನಕ್ಕೆ? ಏ ಪಾಯಸ ಮಾಡಿದ್ಲು ನೆನ್ನೆ. ನೆನ್ನೆ ಅಲ್ಲ ಇವಾಗ ರಾಜರ ಮನೇಲಿ ಒಣಬೋದ್ನ ತಿನ್ಕೊಂಡು ಕುಡ್ಕೊಂಡು ಮುತ್ಕೊಟ್ಕೊಂಡ್ ಬಂದಿ. ಫಸ್ಟ್ ಕುಂಟಾಚಾತ್ರಿ ಕಿವಿ ಕ್ಲೀನ್ ಮಾಡ್ಬೇಕು. ಏ ಶಾಸ್ತ್ರಿ ಕುಂಟಾಶಾಸ್ತ್ರಿ ಯಾಕೆ ನಾಲ್ಗೆಲ್ಲ ಈಚೆ ಬಂದ್ಬಿಟ್ಟದಲ್ಲ? ಮುತ್ಕೊಟ್ಟು ಕೊಟ್ಟು ಯಾರಿಗೆ? ನೀನು ಮುತ್ಕೊಟ್ಟು ನೋಡು, ಹಂಗೆ ಮನೆಯಾಗ ಬತ್ತು. ಓಲಿ ಯಾವ್ದು ಶಾಂಪು ಹಾಕಿರೋ ನೀನು? ಆ ಯಾವ್ದು ಸ್ಟಾಂಪ್ ಹಾಕೊಂಡಿದ್ಯಂತೆ, ಗಮ್ಮಂತ ಇದೆಯಾ ಏನಕ್ಕೆ? ಇವನು ಊಸ್ಬಿಟ್ಟಿದ್ದು ಹಿಂಗಂತಾನೆ ವಾಸನೆ ಬಂತ. ಶಾಂಪು ಪಿಳ್ಳಪ್ಪನ್ ಕಟ್ಟೋದು. ಅಲ್ಲೋ ಚೆನ್ನಾಗ್ ಮಾಡ್ಕೊಬಂತು. ಓ, 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 ಥು, ಥು, ಥು. ಹೌದು ಪಂಚಾಂಗ ತಂದಿದ್ಯಾ? ಆ? ಪಂಚಾಂಗ ತಂದಿದೀಯಾ? ಪಂಚಾಂಗನ ಪಂಚಾಂಗ ಪಂಚಾಂಗ ಅವಲೇ ಕೇಳಕ್ಕಿಲ್ವಾ? ಇಷ್ಟೊತ್ತಾಗ ಕಿಂಡ್ರಿ ಬಾರಿಸ್ತಿದ್ರ? ಯಾಕೆಂದ್ರೆ ಅವಲೇ ಕೇಳ ಅಂತಂದ್ರೆ ಇವನು ಏನೇನೇ ಹೇಳ್ತಾನೆ. ಆಯ್ತು ತಂದಿದ್ಯಾ? ತಂದಿದ್ದೀನಿ. ಯಾವ್ದು? ನಮ್ಮೂರಿದ್ದು ಕುಣಿಗ್ಲ ಹತ್ರ ನಾನಳ್ಳಿ. ನಾನಲ್ಲಿ. ಹೌದು ಏನೇನ ತಂದಿದ್ಯಾ? ಏನು ಏ ಅಂಜನೆ ಉಂಡೆನಸೆ ಉಂಡೆನೆ ಕುಂಟಾಚಾತ್ರಿ ಉಂಡೆನೆ ಚೆನ್ನಾರು ತಂದಿದೀಯಾ? ಉಂಡೆನೆ ರಾಜರ ಮನೆಗೆ ಹೋಗೋ ಸಲ ಏರ್ಸ್ಕೊಂಡು ಹೊಂಟೋಗೋಣ. ಮುಂಡೆನೆ ಕಣೋ.
ಉಂಡೆನೆಸೆ ಮುಂಡೆನೆಸೆ ಉಂಡೆನೆಸೆ ವಾಡ್ಬಿಟ್ರೆ ಉಂಡೆನೆಸೆ ಅವು ಓನ್ ನಾಟಕದಲ್ಲಿ ಯಾರೋ ಹೇಳ್ತಾ ಇದ್ರು ವಾಡ್ರೆ ಮುಂಡೆನೆಸೆ ಆಗ್ಬಿಡ್ತೀಯ ನೋಡು ಇವಾಗ ಕಿವಿ ಕೇಳಿಸ್ತೈತೆ ಓ ನಿನ್ಗೆ ಅವಾಗ ಕೇಳಿಸ್ತಿಲ್ವ ಉಂಡೆನೆಸೆ ಅಂತ ಕೇಳಿಸ್ತದೆ ನಿನ್ಗೆ ಹೌದಾ? ಉಂಡೆನೆಸೆ ರಾಜರ ಮೇಲೆ ಒಣಬೋದ್ನೆ ಅಂದ್ರೆ ಕೇಳಿಸ್ತದೆ ಅದೇ ಸ್ನಾನ ಮಾಡ್ದ ಅಂದ್ರೆ ಕೇಳಲ್ಲ ಇದ್ಯಾವುದೋ ಗೋಲ್ಗುಂಟ ಬಂದು ನಿಂತೈತೆ ನಾಳೆ ಹನುಮಂತರಾಯ ಗಣಪತಿ 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 ಅಲ್ಲ ನಾನ್ ನೋಡ್ಬಿಟ್ಟು ಶ್ರಾವಣ ಬೆಳಗುಳ ಅನ್ಕೊಂಡ್ಬಿಟ್ಟಿದ್ದೆ ಏ ಕುಂಟಾ ಜಾತ್ರೆ ಇಲ್ಲಿ ನೋಡು ಕುಲಶಾಸ್ತ್ರಿಯ ಮಾತಾಡ್ತು ಪರಿಚಯ ಮಾಡ್ಕೋ ಓ ನಮಸ್ಕಾರ ಬುದ್ಧಿ ನಮಸ್ಕಾರ ಗುರುಗಳೇ ನಮಸ್ಕಾರ ನಿಮ್ಗೂ ನಮಸ್ಕಾರ ಪಂಚಾಂಗ ತಂದಿದ್ದದ ಕೇಳು ಗುರುಗಳೇ ನಮಸ್ಕಾರ ಹೊಟ್ಟೆ ಏ ಟೈಮ್ ಆಯ್ತು ಬಂಡೆ ರಾಜರು ಬರೋಳವ್ರೆ ಬಾ ಹೋಗೋಣ ಏ ಮುಂಡೆನೆಸೆ ಬೇಡೇನೋ ಬೇಕು ಬನ್ನಿ ಬನ್ನಿ ಏ ಕುತ್ಕಿತ್ತು ಅಂದ ಮನೆ ಎಲ್ಲೋ ಬತ್ತಾನ ಇವನು ಅರ್ಜೆಂಟ್ ಆಗಿ ಹೋಗ್ಬೇಕು ಯಾರ ಕರ್ದವ್ರೆ ಬಿಡೋ ಟೈಮ್ ಆಯ್ತು ಮಂತ ಕಡೆ ಹೇಳ್ತೀನಿ ಕೊಡು ಇವತ್ತು ಅದರ್ತೀನಿ ಕೊಡು ಏ ಕುತ್ಕೊಳ್ಳೆ ಏ ಕೊಡ ಇಲ್ಲಿ ಹೇಳ್ತೀನಿ ಕೊಡಿಲಿ ಏ ಬಾ ಸುಮ್ನೆ ಹಂಗೆ ಇಟ್ಕೊಂಡಿರು ಏ ಕುಲಶಾಸ್ತ್ರಿ ಇದು ಏನ್ ಮಾಡ್ಬೇಕು ತಿಕ್ಕಿ 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 ಎಲ್ಲ ತಿಕ್ಕಿ 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 ಹಾಸ್ಕೊಂಡ್ಬಿಡಿ ಹೇ, ತಾರೀಕೆ ಅದೇ ವಾಟ್ನೆ ಏ ಹಂಗಲ್ಲ ಹಂಗಲ್ಲ ಓ ತಿಕ್ಕಿ 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 ಮೂಗ್ಗೆ ಹಾಸ್ಕೊಂಡ್ಬಿಡಿ ಹಂಗೇಳು ಮಾತೆ ಏ ಆಯ್ತು ಕೂತ್ಕೊಳ್ಳ ಕೂತ್ಕೋ ಶಾಸ್ತ್ರಿ ಕೂತ್ಕೋ ಶಾಸ್ತ್ರಿ ನೆಟ್ಗಿರೋದೆಲ್ಲ ಸ್ವಲ್ಪ ಮಾಡ್ತೀನಿ ಕೂತ್ಕೋ ನೀವು ಬಿದ್ರು ತಡ್ಕೊತೀನಿ ಅವ್ನು ಬಿದ್ರು ಹೆಂಗೋ ಯಜ್ಞನಿಗೆ ಹೋಗ್ಬೇಕು ಮೇಷ ಬೆಳಿಗ್ಗೆ ನಾನು. ಏ ಕುಂಟಾ ಶಾಸ್ತ್ರಿ ನೆಟ್ಗಿರೋದೆಲ್ಲ ಕೊಟ್ಟಾಯ್ತದೆ ಕೂತ್ಕೋ ಏ ಲೋಕಣ್ಣ ಎಲ್ಲಿದ್ಯಾ ಚೇತಿ ನಮ್ಮ ಅಂತ ಕೊಡ್ಬೇಡಪ್ಪ ಬೆಳಿಗ್ಗೆ ಯಾಕೋ ಗ್ಯಾರಂಟಿ ಇಲ್ಲ ಅನಿಸ್ತದೆ ಏ ಕೂತ್ಕೊಳ್ಳ ತಿಕ್ಕಣ ಅಣ್ಣ ನೀನು ಹಬ್ಬ ಬೀಳ್ಬೇಡ ಒಂದ್ ಕಡೆ ಸೈಡ್ ಮುಳ್ಳೆ ಮುರಿದೋಗ್ಬಿಟ್ಟು ಬನ್ನಿ ಬನ್ನಿ ಹೋಗುವ ಬನ್ನಿ ಬನ್ನಿ ಹೋಗುವ ರಾಜು ಮನೆಗೆ ಹೋಗುವ ಬನ್ನಿ ಮನೆಗೆ ಹೋಗುವ ರಾಜು ಮನೆಗೆ ಹೋಗುವ ರಾಜು ಮನೆಗೆ ಹೋಗುವ ರಾಜು ಮನೆಗೆ ಹೋಗುವ ಬನ್ನಿ ಬನ್ನಿ ಹೋಗುವ ಸರ್ವ ಬ್ರಾಹ್ಮಣ ಭಕ್ತರಿಗೂ ನಮಸ್ಕರಿಸಿದೆವು. ರಾಜರಿಗೆ ಮಂಗಳವಾಗಲಿ ಬೇರೆ ಮಂಗಳವಾಗಲಿ ಬೇರೆ. ನಮ್ಮನ್ನು ಇಷ್ಟು ಜಾಗ್ರತೆಯಿಂದ ಕರೆಸಲು ಕಾರಣವೇನು ಬ್ರಾಹ್ಮಣ ಭಕ್ತರೇ ರಾಜೇಂದ್ರ ಹೇಳ್ತೇನೆ ಕೇಳುವರಾಗಿ ಹೇಳುವಂತರಾಗಿ ರಬ್ರಹ್ಮನಾಥ ಮರಿ ಗಗಳ ಮರಿ ರಬ್ರಹ್ಮನಾಥ ಮರಿ ಬ್ರಾಹ್ಮಣ ಭಕ್ತರೇ ಈವೀಗ ಬೇಡಿರಿ ಗ್ರಹಗಳ ಮಹಿಮೆಯ ಈವೀಗ ಬೇಡಿರಿ ಗ್ರಹಗಳ
ರಾಮಭಕ್ತರೇ, ರಾಜೇಂದ್ರ ನಿಮ್ಮನ್ನು ಇಷ್ಟು ಜಾಗೃತ ಕರೆಸಲು ಕಾರಣವೇನೆಂದರೆ ನಾನಾದರೂ ನವಗ್ರಹಗಳ ವಿಚಾರ ತಿಳಿಬೇಕೆಂದರೆ ಒಬ್ಬೊಬ್ಬರಾಗಿ ಒಂದೊಂದು ಗ್ರಹದ ವಿಚಾರ ತಿಳಿಸುವರಾಗಿ ಯಾವ ಗ್ರಹವನ್ನು ಯಾವ ರೀತಿಯಾಗಿ ಪೂಜಿಸಬೇಕು, ಯಾವುದು ಕೂರ ಗ್ರಹವು, ಯಾವುದು ಶ್ರೇಷ್ಠವಾದ ಗ್ರಹವು, ಅದರಂತೆ ಹೇ ನನ್ನ ಸಭಾಸ್ಥಾನದಲ್ಲಿ ಒಬ್ಬೊಬ್ಬರಾಗಿ ಒಂದೊಂದು ಗ್ರಹ ವಿಚಾರ ತಿಳಿಸುವರಾಗಿ. ಆಗಬಹುದು ರಾಜೇಂದ್ರ. ರಾಜಾಗ್ರಹವೋ ಸೂರ್ಯ ರಾಜ ರಾಜನು ತೇಜ ಮೋಜೋಗಗಳು ಖ್ಯಾತ ಸಹಜಾಯಿ ಮಾತು. ರಾಜೇಂದ್ರ ರಾಮನ ಹೆಸರೇ ಹೇಳುವರಾಗಿ ಅವನ ಅರ್ಥಿಸೋ ಜನಕ್ಕೆ ಬಿಡಿದವರ ಕೊಡುವ. ರಾಜೇಂದ್ರ ರಾಮನ ಹೆಸರೇ ಅವನ ಅರ್ಥಿಸೋ ಜನಕ್ಕೆ ಬಿಡಿದವರ ಕೊಡುವ ಸರ್ವ ಸಿದ್ಧಿಯುಳ್ಳ ನಿರ್ಮಲ ಸೂರ್ಯ. ಅಯ್ಯ ರಾಜೇಂದ್ರ, ರಾಮನ ಈ ಸೂರ್ಯಗ್ರಹವು ನವಗ್ರಹಗಳಲ್ಲೇ ಪ್ರಪ್ರಥಮ ಗ್ರಹವಾಗಿದೆ ರಾಜೇಂದ್ರ. ಅದು ಅಲ್ಲದೆ ಈ ಗ್ರಹವು ಕಶ್ಯಪ ಮಹರ್ಷಿಯ ಮಗನಾಗಿರುವನು ರಾಜೇಂದ್ರ. ಈತನಾದರೂ ರಥಸಪ್ತಮಿ ಎಂದು ಜನಿಸಿದವನು ಸ್ವಾಮಿ. ಅದು ಅಲ್ಲದೆ ಈತನೇನಾದರೂ ಕೂಡ ಮಾನವರ ರಾಶಿಯನ್ನು ಪ್ರವೇಶ ಮಾಡಿದರೆ ಮಾನವರಿಗೆ ಆರೋಗ್ಯ ಬಲವನ್ನು ಕೊಡ್ತಾನೆ. ಅದು ಅಲ್ಲದೆ ಕಣ್ಣಿಗೆ ಸಂಬಂಧಪಟ್ಟಂತಹ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ರೋಗ ರುಜಿನಾದಿಗಳೇನಾದರೂ ಇದ್ದರೆ ಈತನು ದೂರ ಮಾಡುವನು ರಾಜೇಂದ್ರ. ಇಂತಹ ಗ್ರಹಕ್ಕೆ ಭಾನುವಾರದ ದಿವಸ ಬಿಳೆ ಎಕ್ಕದ ಪತ್ರೆಯನ್ನಿಟ್ಟು ಗೋಧಿ ಧಾನ್ಯವನ್ನಿಟ್ಟು ಫಲಪುಷ್ಪಾದಿಗಳಿಂದ ಧೂಪಗಳಿಂದ ಪೂಜಿಸಿದ್ದಾದರೆ ಒಲಿದು ಒಳ್ಳೆಯದು ಮಾಡುವನು ರಾಜೇಂದ್ರ. ಇಷ್ಟೇ ಈ ಸೂರ್ಯಗ್ರಹದ ವಿಚಾರವು. ರಾಮನ ಹೆಸರಿಗೆ ಈ ಸೂರ್ಯದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಸೂರ್ಯದೇವನನ್ನು ಭಯ ಭಕ್ತಿವಿನಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು. ಸೂರ್ಯಗ್ರಹದ ಪಾದಾರ ವೇಗದಿ ಗೋವಿಂದ, ವಿಘ್ನೇಶ್ವರನ ಪಾದಾರ ವೇಗದಿ ಗೋವಿಂದ, ಶನಿದೇವರ ಪಾದಾರ ವೇಗದಿ ಗೋವಿಂದ ಗೋವಿಂದ ಎಂದವರಿಗೆ ಆನಂದವನ್ನು ಉಂಟು ಮಾಡಪ್ಪ ಗೋವಿಂದ. ಜಯ ಜಯ ನಮ ಪಾರ್ವತೀಪದೇ. ಮುಂದೆ ನಗರ ವಿಚಾರ ನಡೆಯಲಿ. ರಾಜೇಂದ್ರ, ರಾಮಭಕ್ತರೇ, ಎರಡನೇ ಗ್ರಹವಾದ ಚಂದ್ರಗ್ರಹದ ವಿಚಾರವನ್ನು ಹೇಳ್ತೀನಿ, ಲಾಲಿಸಬಾರದು. ಹೇಳುವ ಹಾಗೆ ಬ್ರಾಹ್ಮಣರೇ. ಚಂದ್ರನು ಬಲು ರಾಮಭಕ್ತರೇ, ರಾಜೇಂದ್ರ, ಬ್ರಾಹ್ಮಣರೇ, ಎರಡನೇ ಗ್ರಹವಾದ ಚಂದ್ರಗ್ರಹವು ಬಹಳ ಶ್ರೇಷ್ಠರು. ಇವರಿಗೆ ಅಕ್ಕಿ ಅಥವಾ ಭತ್ತ ಎಂಬ ಧಾನ್ಯವನ್ನಿಟ್ಟು, ಕೆಂಪು ವಸ್ತ್ರವನ್ನಿಟ್ಟು, ಮುತಕದ ಪತ್ರೆ, ಸಿಹಿಯಾದ ತಿಂಡಿ ತಿನಿಸುಗಳನ್ನಿಟ್ಟು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂಥವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವೆನು ರಾಜೇಂದ್ರ. ಇಷ್ಟೇ ಈ ಚಂದ್ರಗ್ರಹದ ವಿಚಾರವಾದ. ರಾಮಭಕ್ತರೇ, ಈ ಚಂದ್ರದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಚಂದ್ರದೇವನನ್ನು ಭಯ ಭಕ್ತಿವಿನಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು.
ಚಂದ್ರಗ್ರಹದ ಪಾದಾರ ವೇಗತಿ ಗೋವಿಂದ, ವಿಘ್ನೇಶ್ವರನ ಪಾದಾರ ವೇಗತಿ ಗೋವಿಂದ, ಶನಿದೇವರ ಪಾದಾರ ವೇಗತಿ ಗೋವಿಂದ, 9 ನವಗ್ರಹಗಳ ಪಾದಾರ ವೇಗತಿ ಗೋವಿಂದ, ಗೋವಿಂದ ಎಂದವರಿಗೆ ಆನಂದವನ್ನು ಉಂಟು ಮಾಡಪ್ಪ ಗೋವಿಂದ. ಜಯ ಜಯ ನಮ ಪಾರ್ವತಿ ಪತಿ. ಮುಂದಿನ ಗ್ರಹ ವಿಚಾರ ನಡೆಯಲಿ. ರಾಜೇಂದ್ರ, ರಾಮನ ಹತ್ತರೆ 3ನೇ ಗ್ರಹವಾದ ಮಂಗಳ ದೇವನ ಬಗ್ಗೆ ತಿಳಿಸುವೆನು, ಚಿತ್ತವಿಟ್ಟು ಲಾಲಿಸುವರಾಗಿ. 7 ಹಾಗೆ ಬ್ರಾಹ್ಮಣ ಹತ್ತರೆ ರಾಜೇಂದ್ರ, ರಾಮನ ಹತ್ತರೆ ಕ್ರೂರ ಗ್ರಹವಿದು ಕೇಳು, ದೊರೆಯೇ ಪರಾಕ್ರಮಿ ಮಂಗಳನು. ರಾಜೇಂದ್ರ, ರಾಮನ ಹತ್ತರೆ ಕ್ರೂರ ಗ್ರಹವಿದು ಕೇಳು, ದೊರೆಯೇ ಪರಾಕ್ರಮಿ ಮಂಗಳನು. ರಾಜೇಂದ್ರ, ರಾಮನ ಹತ್ತರೆ ಹೇಳುವ ಯಾರು ಅರಿಯರು ಇವನ ಪರಾಕ್ರಮಗಳನ್ನು. ರಾಜೇಂದ್ರ, ಯಾರು ಅರಿಯರು ಇವನ ಪರಾಕ್ರಮಗಳನ್ನು. ಭೋಗ ಭಾಗ್ಯವ ಕೊಟ್ಟು ಕ್ರೂರ ಗ್ರಹವಿದು ಕೇಳು, ದೊರೆಯೇ ಪರಾಕ್ರಮಿ ಮಂಗಳನು. ರಾಜೇಂದ್ರ, ರಾಮನ ಹತ್ತರೆ ಹೇಳುವ ಜಾತಿಯ ಸುಳ್ಯಾರ, ದೊರೆಯೇ ಪ್ರೀತಿ ಭಜಿಸುವರ. ಜಾತಿಯ ಸುಳ್ಯಾರ, ದೊರೆಯೇ ಪ್ರೀತಿ ಭಜಿಸುವರ. ಭೋಗ ಭಾಗ್ಯವ ಕೊಟ್ಟು ಸಲಹುವ ನಿವನಯ್ಯ. ರಾಮನ ಹತ್ತರೆ ಹೇಳುವ ಭೋಗ ಭಾಗ್ಯವ ಕೊಟ್ಟು ಸಲಹುವ ನಿವನಯ್ಯ. ಆರೋಗ್ಯ ಭಾಗ್ಯ ಕೊಟ್ಟು ಕಾಯುವ ನಿವನಯ್ಯ. ಕ್ರೂರ ಗ್ರಹವಿದು ಕೇಳು, ದೊರೆಯೇ ಪರಾಕ್ರಮಿ ಮಂಗಳನು. ರಾಜೇಂದ್ರ, ರಾಮನ ಈ ಹತ್ತರೆ 3ನೇ ಗ್ರಹವಾದ ಮಂಗಳ ದೇವನಿಗೆ 3 ಹೆಸರುಗಳುಂಟು. ಮಂಗಳ, ಅಂಗಾರಕ, ಕುಜನೆಂದು. ಇವನು ಅಂಗಾರಕನಾಗಿ ಮನುಷ್ಯನ ರಾಶಿಗೆ ಪ್ರವೇಶಿಸಿದರೆ ಮನುಷ್ಯನ ಅಂಗಾಂಗಗಳನ್ನು ಭಂಗಗೊಳಿಸುವನು. ಇವನು ಕುಜನಾಗಿ ಮನುಷ್ಯನ ರಾಶಿಗೆ ಪ್ರವೇಶಿಸಿದರೆ ಮನುಷ್ಯನಿಗೆ ಸಕಲ ಕಷ್ಟಗಳನ್ನು ಕೊಡುವನು. ಇವನು ಮಂಗಳನಾಗಿ ಮನುಷ್ಯನ ರಾಶಿಗೆ ಪ್ರವೇಶಿಸಿದರೆ ಮನುಷ್ಯನಿಗೆ ಮಂಗಳ ಕಾರ್ಯವನ್ನು ಸಿದ್ಧಿಗೊಳಿಸುವನು. ರಾಜೇಂದ್ರ, ಈ ಮಂಗಳ ದೇವನಿಗೆ ಕಗ್ಗಲಿ ಎಂಬ ಪತ್ರವನ್ನಿಟ್ಟು ತೊಗರಿ ಎಂಬ ಧಾನ್ಯವನ್ನಿಟ್ಟು ಭಯ ಭಕ್ತಿಯಿಂದ ಪೂಜಿಸಿದರೆ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುವನು. ರಾಜೇಂದ್ರ, ಇಷ್ಟೇ ಈ ಮಂಗಳ ದೇವನ ಮಹಿಮೆಯು. ರಾಮನ ಹತ್ತರೆ ಒಳ್ಳೆಯ ಗ್ರಹ ವಿಚಾರವನ್ನು ತಿಳಿಸಿದ್ದೀರಿ. ಆ ಮಂಗಳ ದೇವರನ್ನು ಭಯ ಭಕ್ತಿವಿನಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು. ಇದು ಮಂಗಳ ಗ್ರಹದ ಪಾದಾರ ವೇಗತಿ ಗೋವಿಂದ, ವಿಘ್ನೇಶ್ವರನ ಪಾದಾರ ವೇಗತಿ ಗೋವಿಂದ, ಶನಿದೇವರ ಪಾದಾರ ವೇಗತಿ ಗೋವಿಂದ, 9 ನವಗ್ರಹಗಳ ಪಾದಾರ ವೇಗತಿ ಗೋವಿಂದ, ಗೋವಿಂದ ಎಂದವರಿಗೆ ಆನಂದವನ್ನು ಉಂಟು ಮಾಡಪ್ಪ ಗೋವಿಂದ. ಜಯ ಜಯ ನಮ ಪಾರ್ವತಿ ಪದೇ. ಒಂದಿನ ಗ್ರಹ ವಿಚಾರವನ್ನು ಹೇಳಿ. ರಾಜೇಂದ್ರ, ರಾಮನ ಹತ್ತರೆ 4ನೇ ಗ್ರಹವಾದ ಬುಧದೇವನ ಮಹಿಮೆ ಹೇಳುತ್ತೇವೆ, ಚಿತ್ತವಿಟ್ಟು ಲಾಲಿಸುವರಾಗಿ. 7 ಹಾಗೆ ಬ್ರಾಹ್ಮಣ ಹತ್ತರೆ ಕೇಳು ಪೂವರ ಬೇಳ್ವೆ ನೀಗಲೆ ಬುಧನ ಮಹಿಮೆಯ. ಪ್ರಭು, ರಾಮನ ಹತ್ತರೆ ಕೇಳು ಪೂವರ ಬೇಳ್ವೆ ನೀಗಲೆ ಬುಧನ ಮಹಿಮೆಯ. ಬುದ್ಧಿ
ರಾಮಭಕ್ತರೇ, ಈ ಬುಧ ದೇವರಿಗೆ ಹೆಸರು ಕಾಳನ್ನಿಟ್ಟು ಹಸಿರು ಪತ್ರೆ ನಿಟ್ಟು ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೂ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು. ನಾನು ಸಹ ಪೂಜಿಸುವೆನು, ತಾವು ಸಹ ಪೂಜಿಸುವಂತರಾಗಿ. ಬ್ರಾಹ್ಮಣರೇ, ಆ ಬುದ್ಧದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಬುದ್ಧದೇವನನ್ನು ಭಯ ಭಕ್ತಿವಿನಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆನು. ಆಗಬಹುದು. ತೆಗೆದುಕೊಳ್ಳುವರಾಗಿ. ಬುಧಗ್ರಾದ ಪಾದಾರ ವೇಗದಿ ಗೋವಿಂದ, ವಿಘ್ನೇಶ್ವರನ ಪಾದಾರ ವೇಗದಿ ಗೋವಿಂದ, ಶನಿದೇವರ ಪಾದಾರ ವೇಗದಿ ಗೋವಿಂದ, ಗೋವಿಂದ ಎಂದವರಿಗೆ ಆನಂದವನ್ನು ಉಂಟು ಮಾಡಪ್ಪ ಗೋವಿಂದ. ಜಯ ಜಯ ನಮ ಪಾರ್ವತಿ ಪದೇ. ಬ್ರಾಹ್ಮಣರೇ, ಮುಂದಿನ ಗ್ರಹದ ವಿಚಾರ ನಡೆಯಲಿ. ಮಹಾರಾಜ, ಬ್ರಾಹ್ಮಣರೇ, 6ನೇ ಗ್ರಹವಾದ ಗುರುದ ವಿಚಾರವನ್ನು ಹೇಳುವುದು ಕೇಳುವಂತರಾಗಿರೋದು. ಹೇಳುವರಾಗಿ. ಬ್ರಾಹ್ಮಣರೇ, ಗುರುಗ್ರಹವಾದರೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಗುರುಗ್ರಹವನ್ನು ಯಾರು ಪೂಜಿಸುತ್ತಾರೋ ಅವರಿಗೆ ಸಕಲ ವಿದ್ಯೆಯನ್ನು ಕೊಡುವನು ರಾಜೇಂದ್ರ. ಅಲ್ಲದೆ ಗುರುಗ್ರಹವನ್ನು ಕಡಲೆಕಾಳುಗಳನ್ನಿಟ್ಟು ಹಳದಿ ಬಣ್ಣವನ್ನಿಸರು ಹಳದಿ ಬಣ್ಣವನ್ನಿಟ್ಟು ಪೂಜಿಸಿದ್ದೆ ಆದರೆ ಸಕಲ ಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ, ಸಕಲ ವಿದ್ಯೆಯನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಆದ್ದರಿಂದ ಗುರುಗಣನೆಯ ಶ್ರೇಷ್ಠನೆಂದು ಹೇಳಬಲ್ಲೆನು ರಾಜೇಂದ್ರ. ಬ್ರಾಹ್ಮಣರೇ, ಈ ಗುರುದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಗುರುದೇವರನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ಆಗಬಹುದು. ನಾನು ಸಹ ಪೂಜಿಸುವೆನು. ಇದು ತೆಗೆದುಕೊಳ್ಳುವರಾಗಿ. ಕೊಡುವ ಗುರುಗ್ರಹದ ಪಾದಾರ ವೇಗತಿ ಗೋವಿಂದ, ವಿಘ್ನೇಶ್ವರನ ಪಾದಾರ ವೇಗತಿ ಗೋವಿಂದ, ಶನಿದೇವರ ಪಾದಾರ ವೇಗತಿ ಗೋವಿಂದ, 9 ನವಗ್ರಹಗಳ ಪಾದಾರ ವೇಗತಿ ಗೋವಿಂದ. ಜಯ ಜಯ ನಮ ಪಾರ್ವತಿ ಪದೇ. ರಾಜೇಂದ್ರ, ಮುಂದಿನ ಗ್ರಹ ವಿಚಾರ ನಡೀಲಿ. ಶುಕ್ರದೇವನ ವಿಚಾರವನ್ನು ಹೇಳುತ್ತೇನೆ, ಹೇಳುವರಾಗಿ. ಲಾಲಿಸುವರಾಗಿ. ರಾಜಾನೆ ಲಾಲೆ ರಾಜಾನೆ ಲಾಲೆ ಆತಾನ ಪರಕ್ರಮಕ್ಕೆ ಗುರುವಾಗಿ
ಈ ಶುಕ್ರದೇವನು ವಾಸವಾಗಿದ್ದರು ಅತ್ತಿಯ ಮರದಲ್ಲಿ ವಾಸವಾಗಿರುವರು. ಈ ಶುಕ್ರದೇವನಿಗೆ ಅವರೇಕಾಳ ನಿಟ್ಟು ಫಲ ಪುಷ್ಪಾದಿಗಳಿಂದ ದೀಪ ಧೂಪಗಳಿಂದ ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಇಷ್ಟೇ ಶುಕ್ರದೇವನ ಮಹಿಮೆ. ರಾಮನ ಹತ್ತರೆ ಆ ಶುಕ್ರದೇವನ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲವಾದಗಳಿಂದ ಆ ಶುಕ್ರದೇವನನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ನಾನು ಸಹ ತೆಗೆದುಕೊಳ್ಳುವರಾಗಿ ಆಗಬಹುದು ರಾಜೇಂದ್ರ. ಶುಕ್ರಗ್ರಹದ ಪಾದಾರವೇ ಗತಿ ಗೋವಿಂದ, ವಿಘ್ನೇಶ್ವರನ ಪಾದಾರವೇ ಗತಿ ಗೋವಿಂದ, ಶನಿದೇವರ ಪಾದಾರವೇ ಗತಿ ಗೋವಿಂದ, 9 ನವಗ್ರಹಗಳ ಪಾದಾರವೇ ಗತಿ ಗೋವಿಂದ. ಗೋವಿಂದ ಎಂದವರಿಗೆ ಆನಂದವನ್ನು ಉಂಟು ಮಾಡಪ್ಪ ಗೋವಿಂದ. ಜಯ ಜಯ ನಮ ಪಾರ್ವತೀಪದೇ. ಒಂದಿನ ಗವ ವಿಚಾರವನ್ನು ಹೇಳಿದೆ ರಾಜೇಂದ್ರ. ಬ್ರಾಹ್ಮಣ ಹತ್ತರೆ 7 ಗ್ರಹಗಳು ಹೇಳ್ತೇವೆ ಚಿತ್ತವತ್ತು ಲಲಿಸುವಂತರ ಹೇಳುವರಾಗಿ ರಾಜೇಂದ್ರ. ರಾಮಣ ರಾಮಗ್ರಹವಾದರೂ ರಾಮಗ್ರಹವಾದರೂ ದರ್ಭಹುಲ್ಲಿನಲ್ಲಿ ವಾಸವಾಗಿರುವರು. ಅವರಿಗೆ ಉದ್ದಿನ ಕಾಳನ್ನು ಇಟ್ಟು ಯಾರು ಭಯ ಭಕ್ತಿ ಧೂಪಗಳಿಂದ ಪೂಜಿಸುವರು ಅಂತವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಇಷ್ಟೇ ಈ ರಾಹುಗ್ರಹ ಮಹಿಮೆ. ಅದೇ ರೀತಿ ಕೇತು ಗ್ರಹವನ್ನು ಯಾರು ಭಯ ಭಕ್ತಿ ವಿನಯದಿಂದ ಪೂಜಿಸುವರು ಅಂತವರಿಗೂ ಸುಖದ ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವನು ರಾಜೇಂದ್ರ. ಬ್ರಾಹ್ಮಣಾತ್ಮನೇ, ಈ ರಾಮಕೇತುಗಳ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ರಾಮಕೇತುಗಳನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ನಾನು ಸಹ ಪೂಜಿಸುವೆ. ಇದು ತೆಗೆದುಕೊಳ್ಳುವರಾಗಿ ರಾಹುಕೇತುಗಳ ಪಾದಾರವೇ ಗತಿ ಗೋವಿಂದ, ವಿಘ್ನೇಶ್ವರನ ಪಾದಾರವೇ ಗತಿ ಗೋವಿಂದ, ಶನಿದೇವರ ಪಾದಾರವೇ ಗತಿ ಗೋವಿಂದ, 9 ನವಗ್ರಹಗಳ ಪಾದಾರವೇ ಗತಿ ಗೋವಿಂದ. ಗೋವಿಂದ ಎಂದವರಿಗೆ ಆನಂದವನ್ನು ಉಂಟು ಮಾಡಪ್ಪ ಗೋವಿಂದ. ಜಯ ಜಯ ನಮ ಪಾರ್ವತೀಪದೇ. ಬ್ರಾಹ್ಮಣ ಹತ್ತರೆ ರಾಜೇಂದ್ರ. 1ರಿಂದ 7 ಗ್ರಹದ ವಿಚಾರವನ್ನು ತಿಳಿದ್ದಾಯಿತು. ಆದರೆ ಆ ನವಗ್ರಹಗಳ ಅಧಿಪತಿಯಾದ ಆ ಸೂರ್ಯಪುತ್ರನ ವಿಚಾರವನ್ನು ತಿಳಿಯಬೇಕೆಂದಿರುವೆನು. ಆದ್ದರಿಂದ ತಾವುಗಳೆಲ್ಲರೂ ಪೀಠದಲ್ಲಿ ಕುಳಿತುಕೊಳ್ಳಬಹುದು ರಾಜೇಂದ್ರ. ಮಹಾಮಂತ್ರಿ. 1ರಿಂದ 7 ಗ್ರಹದ ವಿಚಾರವನ್ನು ತಿಳಿದ್ದಾಯಿತು. ಆ ನವಗ್ರಹಗಳ ಅಧಿಪತಿಯಾದ ಆ ಸೂರ್ಯಪುತ್ರನಾದ ಶನಿದೇವರ ವಿಚಾರವನ್ನು ಯಾರಿಂದ ಕೇಳಿ ತಿಳಿದುಕೊಳ್ಳಬಹುದು? ಏನು ಮಹಾಮಂತ್ರಿ, ನಮ್ಮ ಹರದಲ್ಲಿರುವ ಗುರುದೇವನ ತಿಳಿಸಿದರೆ ಎದ್ದ ಎಲ್ಲವೋ ಸಂಗತಿ ತಿಳಿಯುವುದೇ?
ಹಾಗಾದ್ರೆ ತಡಭೇದಿಗೆ ನಮ್ಮ ಹರಮಲ್ಲಿರುವ ಹೃದಯವನ್ನು ನಮ್ಮ ರಾಜ್ಯಸಭೆಗೆ ಕರೆದುಕೊಂಡು ಬರುವ ಆಗಬಹುದು ಮಹಾಪ್ರಭು. ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋಣ. ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋಣ. ನಮ್ಮ ಬಾಳಲ್ಲಿ ಬರುವುದು ನಮ್ಮ ಬಾಳಲ್ಲಿ ಬರುವುದು ಬೆಳಕು. ನಮ್ಮ ಬಾಳಲ್ಲಿ ಬರುವುದು ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋಣ. ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋಣ. ಎಷ್ಟೇ ಕಷ್ಟವು ಬರಲಿ ಶನಿ ದೇವರ ದಯವೊಂದಿರಲಿ. ಎಷ್ಟೇ ಕಷ್ಟವು ಬರಲಿ ಶನಿ ದೇವರ ದಯವೊಂದಿರಲಿ. ನಮ್ಮ ಬಾಳಲ್ಲಿ ಬರುವುದು ಬೆಳಕು. ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋಣ. ಕೋಟಿ ದೇವರಿಗಿಂತ ಶನಿ ದೇವರ ಪೂಜೆಯ ಮಾಡೋಣ. ಶನಿ ದೇವರ ಪೂಜೆಯ ಮಾಡೋಣ. ರಾಮಹತ್ಮರಿಗೆ ನಮಸ್ಕರಿಸಿನು, ಗುರುದೇವರಿಗೆ ನಮಸ್ಕರಿಸಿನು. ರಾಜೇಂದ್ರ, ನಿನಗೆ ಮಂಗಳವಾಗಲಿ ಮೇಲ್ಕೇಳು. ರಾಜೇಂದ್ರ, ಗುರುದೇವ, ಅರಮನೆಯಲ್ಲಿ ವಿಶ್ರಾಂತಿಯ ವೇಳೆಯಲ್ಲಿ ಇದ್ದ ನಮ್ಮನ್ನು ಇಷ್ಟು ಜಾಗೃತಿಲೇ ಕಲಿಸಲು ಕಾರಣವೇನು ಪ್ರಭು? ಗುರುದೇವ, ನಿಮ್ಮನ್ನು ಇಷ್ಟು ಜಾಗೃತಿಯಿಂದ ಕರೆಸಲು ಕಾರಣವೇನೆಂದರೆ ನಾನಾದರೂ 1ರಿಂದ 7 ಗಂಟೆಗಳ ನಗದ ವಿಚಾರ ತಿಳಿದ್ದಾಯಿತು. ಆದರೆ ನವಗ್ರಹಗಳ ಅಧಿಪತಿಯಾದ ಆ ಸೂರ್ಯಪುತ್ರನ ವಿಚಾರವನ್ನು ತಿಳಿಯಬೇಕೆಂದರೂ ನಿಮ್ಮನ್ನು ಕರೆಸಿರುವುದು ಗುರುದೇವ. ಬಹಳ ಸಂತೋಷ ರಾಜೇಂದ್ರ. ಏನು ನಿನ್ನಂತ ನಿಷ್ಠವಂತನ ರಾಜ್ಯದಲ್ಲಿ ಆ ಶನಿದೇವರ ಜ್ಞಾನವನ್ನು ಮಾಡುವುದು ನನ್ನ ಭಾಗ್ಯವಲ್ಲವೇ? ಗುರುದೇವ, ಕೇಳುವುದು ನನ್ನ ಭಾಗ್ಯವಲ್ಲವೇ ಗುರುದೇವ? ಆ ಶನಿದೇವರ ಚರಿತ್ರೆಯನ್ನು ಹೇಳುತ್ತೇನೆ, ಬಹಳ ಭಯಭಕ್ತಿಯಿಂದ ಕೇಳುವರಾಗಿ ಪ್ರಭು. ಹೇಳುವರಾಗಿ ಗುರುದೇವ. ಇವರ ಮಾತಂತಿರಲಿ ರಾಜನೆ ಕೇಳು ಶನಿಯ ಮಹಿಮೆಯ. ರಾಜೇಂದ್ರ, ಗುರುದೇವ, ಇವರ ಮಾತಂತಿರಲಿ ರಾಜನೆ ಕೇಳು ಶನಿಯ ಮಹಿಮೆಯ. ಕೇಳು ಶನಿಯ ಮಹಿಮೆಯ. ರಾಜೇಂದ್ರ, ಗುರುದೇವ, ಕಪ್ಪು ಕೊರಳಿನ ಕಾಂತ ನೀತನು. ಕಪ್ಪು ಕೊರಳಿನ ಕಾಂತ ನೀತನು. ಒಬ್ಬ ಕುಲದೊಳು ಗಾಳಿಗ. ಒಬ್ಬ ಕುಲದೊಳು ಗಾಳಿಗ. ಇವರ ಮಾತಂತಿರಲಿ ರಾಜನೆ ಕೇಳು ಶನಿಯ ಮಹಿಮೆಯ. ಕೇಳು ಶನಿಯ ಮಹಿಮೆಯ. ರಾಜೇಂದ್ರ, ಗುರುದೇವ, ಈ ಶನಿಯು ನೋಡಲು ಅಷ್ಟೇನು ಸುಂದರನಲ್ಲ, ಆದರೆ ಜಾತಿಯಲ್ಲಿ ಮಾತ್ರ ಜ್ಯೋತಿ ಗಾಣಿಗರವರು ಪ್ರಭು. ಹೇಳಿ ಗುರುದೇವ, ಜಾತಿಯಲ್ಲಿ ಮಾತ್ರ ಜ್ಯೋತಿ ಗಾಣಿಗರವನೇ ಗುರುದೇವ. ಹೌದು ರಾಜೇಂದ್ರ. ಅನಂತರ ತಿಳಿಸೋರಾಗಿ ಗುರುದೇವ. ಅಪ್ಪಣೆ ಪ್ರಭು. ಇವನ ದೈವವು ಕಾಲ ಭೈರವ ಕಾಲನಾದರೂ ಬೆದರುವ. ರಾಜೇಂದ್ರ, ಗುರುದೇವ, ಇವನ ದೈವವು ಕಾಲ ಭೈರವ ಕಾಲನಾದರೂ ಬೆದರುವ. ಕೋಪ ದೃಷ್ಟಿಲಿ ನೋಡಿದಾಗಲೇ. ರಾಜೇಂದ್ರ, ಗುರುದೇವ, ಕೋಪ ದೃಷ್ಟಿಲಿ ನೋಡಿದಾಗಲೇ ಭಾರಿ ಕಷ್ಟವ ಕೊಡುವನು. ಭಾರಿ ಕಷ್ಟವ ಕೊಡುವನು. ಇವನ ದೈವವು ಕಾಲ ಭೈರವ ಕಾಲನಾದರೂ ಬೆದರುವ. ಕಾಲನಾದರೂ ಬೆದರುವ. ರಾಜೇಂದ್ರ, ಗುರುದೇವ, ಈ ಶನಿ ದೇವರನ್ನು ನೋಡಿ
ಆ ಕಾಲಭೈರವೇಶ್ವರನು ಸಹ ಈತನಿಗೆ ಎದರಿಕೊಂಡು ಈತನ್ನು ಪೂಜೆ ಮಾಡಿಕೊಂಡಿರುವನು ಪ್ರಭು. ಏನು ಹೇಳಿ ಗುರುದೇವ, ಈ ಶನಿದೇವನಿಗೆ ಬೆದರಿ ಆ ಕಾಲಭೈರವನು ಸಹ ಪೂಜೆ ಮಾಡಿಕೊಂಡಿರುವನು. ಹೌದು ರಾಜೇಂದ್ರ. ಅನಂತರ ತಿಳಿಸುವುದಾಗಿ ಗುರುದೇವ. ಎಲ್ಲ ಗ್ರಹಕ್ಕೆ ಶ್ರೇಷ್ಠ ನೀತನ್ನು ಛಾಯವುದರಲ್ಲಿ ಜನಿಸಿದ. ಗುರುದೇವ ಹೇಳುವುದಾಗಿ ಗುರುದೇವ. ಎಲ್ಲ ಗ್ರಹಕ್ಕೆ ಶ್ರೇಷ್ಠ ನೀತನ್ನು ಛಾಯವುದರಲ್ಲಿ ಜನಿಸಿದ. ತಂದೆಗೀಗಲೇ ಕ್ರೂರ ನೋಟದಿ ತಂದೆಗೀಗಲೇ ಕ್ರೂರ ನೋಟದಿ ಭಾರಿ ಕಷ್ಟವ ಕೊಡುವನು, ಭಾರಿ ಕಷ್ಟವ ಕೊಡುವನು. ಎಲ್ಲ ಗ್ರಹಕ್ಕೆ ಶ್ರೇಷ್ಠ ನೀತನ್ನು ಛಾಯವುದರಲ್ಲಿ ಜನಿಸಿದ, ಛಾಯವುದರಲ್ಲಿ ಜನಿಸಿದ. ರಾಜೇಂದ್ರ, ಗುರುದೇವ ಈ ಶನಿದೇವರ ವಾಸವಾದರೂ ತಾರೆ ಮರದಲ್ಲಿ ವಾಸವಾಗಿರುವನು. ಈತನಿಗೆ ಪ್ರಿಯವಾದ ವಾರ ಶನಿವಾರ. ಆ ಶನಿವಾರದಂದು ಈತನ ಭಕ್ತರು ಭಯಭಕ್ತಿಯಿಂದ ಪ್ರೀತಿ ಮಮತೆಯಿಂದ ಫಲಪುಷ್ಪಾದಿಗಳಿಂದ ಅಲಂಕಾರ ಮಾಡಿ ದೀಪಧೂಪಗಳಿಂದ 2 ಬತ್ತಿಯ ದೀಪವನ್ನು ಹಚ್ಚಿ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಿ ನೀಲಿ ಬಣ್ಣದ ಪುಷ್ಪದಿಂದ ಅಲಂಕಾರ ಮಾಡಿ ಭಕ್ತಿ ಭಯದಿಂದ ಈತನನ್ನು ಯಾರು ಪೂಜಿಸುವರೋ ಅಂಥವರಿಗೆ ಕಷ್ಟವನ್ನು ಕೊಡುವುದಿಲ್ಲ. ಈತನನ್ನು ಯಾರು ದ್ವೇಷಿಸುವರೋ ಅಂಥವರಿಗೆ ಕೊಡಬಾರದ ಕಷ್ಟವನ್ನು ಕೊಡುವುದು ಪ್ರಭು. ಗುರುದೇವ, ಈ ಶನಿದೇವರ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು ಗುರುದೇವ. ಆತನು ಕೊಡುತ್ತಿರುವ ಭಾಗ್ಯವನ್ನು ಕೇಳಿ ಸಂತೋಷವಾಯಿತು. ಆ ಶನಿದೇವರ ವಿಚಾರವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಆನಂದವಾಯಿತು ಗುರುದೇವ. ನಾನು ಕೊಡುವ ಫಲಪುಷ್ಪಾದಿಗಳಿಂದ ಆ ಶನಿದೇವರನ್ನು ಭಯ ಭಕ್ತಿಯಿಂದ ಪೂಜಿಸುವರಾಗಿ ನಾವು ಸಹ ತೆಗೆದುಕೊಳ್ಳುವರಾಗಿ. ಗೋವಿಂದ ಗೋವಿಂದ ಗುರುದೇವ ರಾಜೇಂದ್ರ, ಗುರುದೇವ, ಈ ಶನಿದೇವನ ಜನಿತ ವೃತ್ತಾಂತವನ್ನು ತಿಳಿಸಬೇಕೆಂದು ನಿಮ್ಮಲ್ಲಿ ಮತ್ತೊಮ್ಮೆ ಹೇಳಿಕೊಳ್ಳುವನು ಗುರುದೇವ. ಏನು ಈ ಶನಿದೇವರ ಜನನ ವೃತ್ತಾಂತವನ್ನು ತಿಳಿಬೇಕೆ? ಹೌದು ಗುರುದೇವ. ಈತನ ಜನನ ವೃತ್ತಾಂತವನ್ನು ತಿಳಿಬೇಕಾದ್ರೆ ಗಂಟೆಗಳಲ್ಲ, ದಿವಸಗಳಲ್ಲ, ವರ್ಷಗಳೇ ಕಳೆದರೂ ಸಾಧ್ಯವಿಲ್ಲ. ಆದರೂ ನನಗೆ ತಿಳಿದಿದ್ದನ್ನು ನಾನು ತಿಳಿಸುತ್ತೇನೆ. ಭಕ್ತಿಯಿಂದ ಕೇಳುವರಾಗಿ ಪ್ರಭು. ಹೇಳುವರಾಗಿ ಗುರುದೇವ. ಶನಿಯು ಜನ್ಮಿಸಿದಾಗ ತನ್ನ ಪೀತನ ಮೇಲೆ. ರಾಜೇಂದ್ರ, ಗುರುದೇವ, ಶನಿಯು ಜನ್ಮಿಸಿದಾಗ ತನ್ನ ಪೀತನ ಮೇಲೆ ಶನಿಯು ಈಡಾರು ಕಷ್ಟ ಮಾಯೇ ಅಯ್ಯ
ರಾಜೇಂದ್ರ, ಗುರುದೇವ, ಈ ಶನಿಯು ಜನ್ಮಿಸಿದಾಗ ಪ್ರೀತಿಯಿಂದ ಆತನ ತಂದೆ ಮಗನನ್ನು ನೋಡಲು ಬಂದ. ಆ ಮಗನನ್ನು ನೋಡಿದ ತಕ್ಷಣ ಆ ಸೂರ್ಯದೇವನ ಮನಸ್ಸಿನಲ್ಲಿ ಏಕೋ ಸ್ವಲ್ಪ ತಳಮಳ ಉಂಟಾಗಿತ್ತು. ಏನು ಈ ಪ್ರಪಂಚಕ್ಕೆ ಬೆಳಕು ಕೊಡುವ ನನ್ನಂತವನ ಹೊಟ್ಟೆಯಲ್ಲಿ ಈ ತರ ಕಪ್ಪು ಬಣ್ಣವನ್ನು ಧರಿಸಿದ್ದನ್ನ ಹಾಗೆ ಮನಸ್ಸಿನಲ್ಲೇ ಸ್ವಲ್ಪ ಗೋಚರಗೊಂಡ. ಆಗ ಈ ಬಾಲ್ಯದಲ್ಲೇ ಶನಿದೇವರಿಗೆ ತಿಳಿಯಿತು, ಏನು ನನ್ನನ್ನು ನೋಡಿ ಇಷ್ಟೊಂದು ನನ್ನ ತಂದೆ ಅಸಹಾಯ ಪಡ್ತಿದ್ದಲ್ಲ, ಈತನ ದೃಷ್ಟಿಯ ತಟ್ಟಿತ್ತು ಈ ಕಡೆಗೆ. ಆಗ ಈ ಸೂರ್ಯದೇವನಿಗೆ ಕುಷ್ಠರೋಗವು ಪ್ರಾಪ್ತಿಯಾಯಿತು. ಏನು ಗುರುದೇವ, ರಾಜೇಂದ್ರ, ಹೊಟಿ ಮಮತೆಯಿಂದ ಕಂದನನ್ನು ಹೋಗಲು ಬಂದ ಹಾಗೆ ಅಂತ ತಂದೆಗೆ ಕುಷ್ಠ ರೋಗವು ಪ್ರಾಪ್ತಿ. ಹೌದು ರಾಜೇಂದ್ರ, ಭಲೆ ಗುರುದೇವ, ಒಳ್ಳೆ ಪುತ್ರ ವಿಚಾರವನ್ನು ಹೇಳ್ತಿದ್ರಿ. ಅನಂತರವೇನಾಯಿತು ಗುರುದೇವ? ರಾಜೇಂದ್ರ, ಸೂರ್ಯನ ಸಾರಥಿಯಾದ ಅರುಣನ ಕೈಕಾಲುಗಳು ಹೋಗಿ ಎಳವನಾದವು ಪ್ರಭು. ಏನು ಹೇಳಿ ಗುರುದೇವ? ಸೂರ್ಯನ ಸಾರಥಿ ಹೋದ ಅರುಣನ ಕೈಕಾಲು ಎಳವಾದವೇ ಗುರುದೇವ. ಪಡೆದ ಇಂಥ ಮಕ್ಕಳನ್ನೇ ಪಡೆಯಬೇಕಲ್ಲವೇ ಗುರುದೇವ? ಅನಂತರವೇನಾಯಿತು ಗುರುದೇವ? ರಥಕ್ಕೆ ಕಟ್ಟಿದ 7 ಅಶ್ವಗಳ ಕಣ್ಣು ಸಹ ಕುರುಡಾಗಿ ಹೋದವು ಪ್ರಭು. ರಥಕ್ಕೆ ಕಟ್ಟಿದ 7 ಅಶ್ವದ ಕಣ್ಣುಗಳು ಸಹ ಕುರುಡಾಗಿ ಹೋದವೇ ಗುರುದೇವ? ಆ ಅಶ್ವ ಮಾಡಿದ ಪಾಪವಾದರೆ ಏನು ಗುರುದೇವ? ಗುರುದೇವ, ಜನಿಸಿದ ಇಂಥ ಮಕ್ಕಳೇ ಜನಿಸಬೇಕಲ್ಲವೇ? ಅನಂತರವೇನಾಯಿತು ಗುರುದೇವ? ಅನಂತರವೇನಾಯ್ತಂದ್ರೆ ರಥವು ಮುಂದಕ್ಕೆ ಸಾಗದೇ ಇರೋಣ, ಈ ಪ್ರಪಂಚವೆಲ್ಲವೂ ಕತ್ತಲೆ ಕವಿಯಿತು. ಅನಂತರವೇನಾಯಿತು ಗುರುದೇವ? ಪ್ರಪಂಚದ ಉದ್ಧಾರಕ್ಕಾಗಿ ಶನಿದೇವರ ತಾಯಿಯಾದ ಛಾಯಾದೇವಿಯು ಮಗನನ್ನು ಪ್ರಾರ್ಥಿಸಿಕೊಂಡಳು ಭಕ್ತಿಯಿಂದ. ಆಗ ತನ್ನ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಈತನ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಂಡ. ಹಾಗೆ ಈ ಪ್ರಪಂಚವೆಲ್ಲವೂ ಎಂದಿನಂತೆ ಸರಿ ಹೋಯಿತು ಪ್ರಭು. ಎಂತ ಪುತ್ರನಿದ್ದಾರವನ್ನು ನನ್ನ ಈ ಸಭಾಸ್ಥಾನದಲ್ಲಿ ಹಿಡಿತಿರುವಿರಿ ಗುರುದೇವ. ಹದಿ ಮಮತೆಯಿಂದ ಕಲ್ಲಿನಿಂದ ಶಿಲ್ಪಿಯನ್ನು ಮಾಡಿ ಆ ಶಿಲ್ಪಿಗೆ ಜೀವ ಕೊಟ್ಟಿದ್ದ ತಪ್ಪಿಗೋಸ್ಕರವಾಗಿ ಜೀವ ಕೊಟ್ಟ ನಿಲ್ಲಿಸುವುದು ಯಾವ ಧರ್ಮ ಗುರುದೇವ? ನಿಮ್ಮ ಧರ್ಮದಲ್ಲಿರುವುದೇ? ಗುರುದೇವ, ಎಂತ ಪುತ್ರನ ಬಡದ ಹಾರವಿಯು, ಎಂತ ಪುತ್ರನ ಬಡದ ಹಾರವಿಯು. ಎಂತಹ ಪುತ್ರ ವಿಚಾರವನ್ನು ಏನು ಸತ್ಯಭಾಗ ರಾಜ್ಯದಲ್ಲಿ ನುಡಿತಿರುವುದು. ಭಲೆ ಗುರುದೇವ, ಒಳ್ಳೆ ಪುತ್ರ ವಿಚಾರವನ್ನು ಹೇಳುತ್ತಿರುವುದು. ಸಾಗು ಭಾವಿಸಿರಿ ಬ್ರಾಹ್ಮಣೋತ್ಮರೇ. ನಾನು ನಿಮಗೆ ಮೊದಲೇ ಹೇಳಿದನು, ಈ ಶನಿರಾಜನು ಅಷ್ಟು ಒಳ್ಳೆಯವನಲ್ಲ. ಅವನನ್ನು ಭಯಭಕ್ತಿಯಿಂದ ಪೂಜಿಸಿದ ಈ ಕೋಪವು ಒಳ್ಳೆಯದಲ್ಲ. ಶಾಂತರಾಗಿ ಪ್ರಭು. ಸಾಕು ಭಾವಿಸಿರಿ.
ಪೂಜಿಸುವ ಮುನ್ನ ನಮ್ಮ ತಂದೆ ತಾಯಿಗಳನ್ನು ಪೂಜಿಸಬೇಕೆಂಬುದಾಗಿ ನಿಮ್ಮಂತ ಗುರು ವಿಷಯದಲ್ಲಿ ನುಡಿದಿರುವಾಗ ಎಂತಹ ಪುತ್ರ ವಿಚಾರ ಸಭಾಸ್ಥಾನಗೊಳ್ತೀರಿ ಏನು ನಾಟಿಗೆ ಆಗುವುದಿಲ್ಲವೇ? ಯೋಚನೆ ಮಾಡಿ ನಾಟಿಗೆ ಎಲ್ಲಿದೆ ಹಾಸಿ ನೀನು ಹೇ ನನ್ನ ಸಭಾಸ್ಥಾನಗೊಳ್ತೀರಿ ಸಾಕು ಭಾವಿದ್ದೀರಿ ಗುರುದೇವ. ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುವನು, ಈತನಾದರೂ ಗಗನ ಸಂಚಾರಕನು. ನೀವಾಡುತ್ತಿರುವ ಕೆಟ್ಟ ನುಡ್ಲಿ ಏನಾದರೂ ಆತರ ಕಣ್ಣುಗಳಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಶಾಂತರಾಗಿ ಪ್ರಭು. ಏನು ಮಾಡಬಲ್ಲನು ಗುರುದೇವ? ನೂರಾರು ದೇವರು ಪೂಜಿಸುವ ಮುನ್ನ ನಮ್ಮ ತಂದೆ ತಾಯಿಗಳು ಪೂಜಿಸಬಹುದೆಂಬುದಾಗಿ ನೀನು ಮೊದಲೇ ಹೇಳಿರುವಿರಿ, ಪದೇ ಪದೇ ಹಾದನ್ನು ಹೊರತಿರುವಿರಿ. ಸಾಕು ಭಾವಿದ್ದೀರಿ ಗುರುದೇವ. ರಾಜೇಂದ್ರ ನಿಂದಿಸದಿರು ಶನಿ ಮಹಾದೇವನ. ರಾಜೇಂದ್ರ ನಿಂದಿಸದಿರು ಶನಿ ಮಹಾದೇವನ. ಗಗನ ಸಂಚಾರಿಯಾತನು ರಾಜೇಂದ್ರ. ಗಗನ ಸಂಚಾರಿಯಾತನು ನೀವಾಡುವ ಕೆಟ್ಟ ನುಡಿಗಳು ಆತನ ಕನ್ನಗಳಿಗೆ ಬಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ರಾಜೇಂದ್ರ. ರಾಜೇಂದ್ರ ಗುರುದೇವ, ಈ ಶನಿದೇವನಾದರೂ ಗಗನ ಸಂಚಾರಕನು. ನೀವಾಡುತ್ತಿರುವ ಆತನ ಕರ್ಣಗಳಿಗೆ ಬಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡುವನೆ. ಶಾಂತರಾಗಿ ಪ್ರಭು, ಶಾಂತರಾಗಿ. ಎಲ್ಲ ಬ್ರಾಹ್ಮಣೋತ್ತರೇ, ಹಣ್ಣ ಹಿಟ್ಟವನ್ನು ಹೊತ್ತಕ್ಕೆ ಹೇರಿಸುವನು, ಏನು ಕೊಡದವರನ್ನು ಈ ಪಾತಾಳಕ್ಕೆ ಬಿಡುವುದಲ್ಲವೇ ನಿನ್ನ ಕೆಲಸ. ಸಾಕು ಭಾವಿದ್ದೀರಿ ಬ್ರಾಹ್ಮಣೋತ್ತರೇ. ಆತನು ಪುತ್ರನಲ್ಲ, ಅಪುತ್ರನು, ವಂದಕನಲ್ಲ, ವೇಂದಕನು, ಸಣ್ಣ ಭಾಗಿ ಅಲ್ಲ, ಹೋರ್ ಭಾಗಿಯು, ದೈವನಲ್ಲ, ಅವನು ಎಂತ ಪುತ್ರ ವಿಚಾರ ಹೈನ ಸಭಾಸ್ಥಾನದಲ್ಲಿ ಪದೇ ಪದೇ ಉಳಿತಿರುವಿ. ಗೌರದೇವ, ಆತನಾದರೂ ನಿಮಗೆ ಮಿತ್ರ ಶನಿಯು, ನನಗಾದರೂ ಶತ್ರು ಶನಿಯು. ಬೇಡ ಪ್ರಭು. ಗೌರದೇವ, ಹೇ ಹೆಚ್ಚಗಜಿದ ಹಾರ ಸಿಂಹಾಸನ, ಹೇ ಪ್ರಜೆಗಳ ಬೆಂಬಲ, ನಮ್ಮ ರಾಜ್ಯದಲ್ಲಿ ಧನ ಧಾನ್ಯ ಲಕ್ಷ್ಮಿ ನಡೆದಾಡುವಾಗ ನಿಮ್ಮ ಹೇಳಿ ಅಕ್ಷರಸಿಂದ ನಮ್ಗೆ ಏನು ಮಾಡಬಲ್ಲನು ಗುರು, ಏನು ಮಾಡಲು ಹೇಳಬಲ್ಲಬಂದು. ಗೌರದೇವ ಹೇಳಿ ಪ್ರಭು. ಹಾಗಾದರೆ ನಿಮ್ಮ ಮಿತ್ರ ಶನಿ ಬರದರೆ ಬಂದೇ ಬರದೇ ಗುರುದೇವ. ರಾಜೇಂದ್ರ, ಆತನ ಭಕ್ತರು ಭಕ್ತಿಯಿಂದ ಕರೆದರೆ ಬಂದೇ ಭಕ್ತಿಯಿಂದ ಕರೆದರೆ ಬಂದೇ ಬರುವನು ಪ್ರಭು. ಹಾಗಾದರೆ ಹೇಳಿ ನಿಮ್ಮ ಭಕ್ತಿಯಿಂದ ಕರೆಯ ನಿಮ್ಮ ಮಿತ್ರ ಶನಿಯನ್ನು ಬರುತ್ತೇನೆ. ಬಂದೇ ಬರುವರು.
ರಾಜ, ದಯಾಮಯನೇ, ಕರುಣಾಕರನೇ, ಕಾಕವಾಹನ, ಕಲಿಯುಗ ಪುರುಷ, ಎಷ್ಟು ವಿಧ ವಿಧವಾಗಿ ಬೇಡಿಕೊಂಡರು ಈ ರಾಜನು ನಿನ್ನನ್ನು ನೋಡಲೇಬೇಕೆಂದು ಹಠ ಹಿಡಿದಿರುವನು. ದಯಮಾಡಿ ನಿನ್ನ ದರ್ಶನ ಬಿಟ್ಟು ಕಾಪಾಡುತ್ತಂದೇ ಕಾಪಾಡು. ಹೇಳೇನು ಗುರುದೇವ, ಹೋದಲು ಭಾರ ಹೋದರೆ ಮಹಾಮಾದ್ರಿ ಇದನ್ನು ಸೋಲಿಗೆ ಬಿಡಿ.